ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು. ತಮಗೆ ಇವತ್ತು ಪರಿಚಯ ಮಾಡ್ತಾ ಇರುವಂತಹ ಲೇಔಟಿನ ಹೆಸರು ಕಾರ್ಪೊರೇಷನ್ ಬ್ಯಾಂಕ್ ಎಂಪ್ಲಾಯೀಸ್ ಲೇಔಟ್ ಅಂತ. ರಾಜಶ್ರೀ ನಾಲ್ವಡಿ ನಗರ ಈ ಲೇಔಟಿನ ಹೆಸರು. ಮೈಸೂರು ಮಧ್ಯಭಾಗದಿಂದ ಎಲ್ಲಿದೆ, ಯಾವ ಕಡೆ ಇದೆ, ಇದಿಗೆ ರೀಚ್ ಆಗೋದು ಹೇಗೆ, ಇಲ್ಲಿ ಯಾವ ಸೈಟು, ಯಾವ ನಿವೇಶನ ಸೇಲ್ಗಿದೆ ಅಂತ ಒಂದೊಂದಾಗಿ ತಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಮೈಸೂರು ಮಧ್ಯಭಾಗದಿಂದ ಆ್ಯಸ್ ಯೂಶುವಲ್ ಐ ಕನ್ಸಿಡರ್ ಮೈಸೂರು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 13 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ವಿವೇಕಾನಂದ ನಗರ ಸರ್ಕಲ್ ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ವಿವೇಕಾನಂದ ನಗರ ಸರ್ಕಲ್ಗೆ ನೀವು ಬಂದು ರೀಚ್ ಆಗಬೇಕು. ಈಸಿಯರ್ ಟು ರೀಚ್ ದಿಸ್ ಪ್ಲೇಸ್. ಈ ಲೇಔಟ್ ಅಂದರೆ ವಿವೇಕಾನಂದ ನಗರ ಸರ್ಕಲ್ಲಿಂದ ಅಬೌಟ್ 4 ಕಿಲೋಮೀಟರ್ ಆಗುತ್ತೆ. ಮೈಸೂರು ರಿಂಗ್ ರೋಡ್, ಯಾವ ರಿಂಗ್ ರೋಡ್ ಅಂದರೆ ಮೈಸೂರು ಶ್ರೀರಾಂಪುರ ರಿಂಗ್ ರೋಡು. ಶ್ರೀರಾಂಪುರ ರಿಂಗ್ ರೋಡಿಂದ ಅಬೌಟ್ 1.5 ಕಿಲೋಮೀಟ್ರಲ್ಲಿ ಇರುವಂತಹ ಈ ಲೇಔಟು ರಾಜಶ್ರೀ ನಾಲ್ವಡಿ ನಗರ. ಜಸ್ಟ್ ಟೆಲಿಂಗ್ ಯು ಅಗೇನ್, ಲೊಕೇಶನ್ ನೇಮ್ ಇಸ್ ರಾಜಶ್ರೀ ನಾಲ್ವಡಿ ನಗರ ಅಂತ ಈ ಲೇಔಟಿನ ಹೆಸರು. ಕುಡಿಯೋ ನೀರಿನ ವ್ಯವಸ್ಥೆ ಈಗಾಗಲೇ ಇದಕ್ಕೆ ಟ್ಯಾಂಕನ್ನ ಕಟ್ಟಿದ್ದಾರೆ, ಓವರ್ ಹೆಡ್ ಟ್ಯಾಂಕ್ ಇದೆ. ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ದಿಕ್ಸೂಚಿಗಳು, ಕುಡಿಯೋ ನೀರಿನ ವ್ಯವಸ್ಥೆಗೆ ಟ್ಯಾಂಕನ್ನು ತೋರಿಸಿದ್ದೀನಿ. ಸೈಟ್ ಮಾರ್ಕಿಂಗು ಅಂದರೆ ಉದ್ದ ಮತ್ತು ಅಳತೆನ ಮೆಷರ್ ಮಾಡುವಂತಹ ಕಲ್ಲುಗಳನ್ನ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ ತಾವು ನೋಡ್ಬೋದು, ಎಲ್ಲ ಕಡೆಯೂ ಈಗ ಸ್ಟ್ರೀಟ್ ಲೈಟ್ಗಳಿದೆ, ವಿದ್ಯುತ್ ಕಂಬಗಳಿದೆ. ಸೊ ಬಾಕ್ಸ್ ಟೈಪ್ ಡ್ರೈನು, ಮರಗಳಿಗೆ ಸೇಫ್ಟಿಗೆ ಟ್ರೀ ಗಾರ್ಡು, ಇವೆಲ್ಲವನ್ನು ಮಾಡಿರುವಂತಹ ಇದು ನಾಟ್ ಎ ನ್ಯೂ ಲೇಔಟ್, ಇದು ಹಳೆಯ ಲೇಔಟು, ಅಂದರೆ ಸೆಕೆಂಡ್ ಸೇಲ್. ಇದು ಕಾರ್ಪೊರೇಷನ್ ಎಂಪ್ಲಾಯೀಸ್ ಲೇಔಟ್ ಅಂತಲೂ ಸಹ ತಾವು ಹೇಳ್ಬೋದು. ವಾಡಿಕೆಯಲ್ಲಿ ಕಾರ್ಪೊರೇಷನ್ ಎಂಪ್ಲಾಯೀಸ್ ಲೇಔಟ್ ಅಂತ ಹೇಳ್ಬಿಡ್ತಾರೆ. ಸೊ ಇದು ಸೆಕೆಂಡ್ ಸೇಲ್. ಈಗಾಗಲೇ ರಿಜಿಸ್ಟ್ರೇಷನ್ ಆಗಿ ಮಾಲೀಕರು ಇದು ಪೊಸಿಷನ್ಲಿ ಇರುವಂತಹ ಲೇಔಟ್ನಲ್ಲಿ ಸೈಟ್ ಸೇಲಿಗಿದೆ. ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಪ್ಲೇಸ್ ಫಾರ್ ಇನ್ವೆಸ್ಟ್ಮೆಂಟ್. ನೋಡಿ, ಆಕ್ಯುಪೆನ್ಸಿ ರೇಷೋ, ನಾನು ಇವಾಗ ಎಲ್ಲ ವೀಡಿಯೋಗಳು ಹೇಳುವುದು ಆಕ್ಯುಪೆನ್ಸಿ ರೇಷೋ. ಫಾರ್ ಎಕ್ಸಾಂಪಲ್, ಈ ಲೇಔಟ್ನಲ್ಲಿ ಒಂದು 200 ಮನೆ ಇದ್ದರೆ ಪ್ರಾಬ್ಲಿ ಇನ್ಯಾವುದೂ ಮನೆ ಆಗಿಲ್ಲ. ಆಕ್ಯುಪೆನ್ಸಿ ರೇಷೋ ಇಸ್ ಆಲ್ಮೋಸ್ಟ್ ಲೈಕ್ 0. ಬಟ್ ಇಟ್ ಈಸ್ ರೈಟ್ ಫಾರ್ ಇನ್ವೆಸ್ಟ್ಮೆಂಟ್. ಯಾಕೆ ಅಂತಂದರೆ ಮೈಸೂರು ಶ್ರೀರಾಂಪುರ ರಿಂಗ್ ರೋಡಿಂದ ಹಾರ್ಡ್ ಲೇಔಟ್ 1 ಕಿಲೋಮೀಟ್ರಲ್ಲಿದೆ. ಈಗಾಗಲೇ ಈ ಪಕ್ಕದ ಲೇಔಟ್ ಜಸ್ಟ್ ಎ ಲಿಟಲ್ ಬಿಟ್ ಝೂಮ್ ಆ್ಯಂಡ್ ಶೋ ತೋರಿಸ್ತೀನಿ ನೋಡಿ. ತಮಗೆ ನೋಡ್ತಾ ಇದ್ದಿರಲ್ಲ, ಈಗಾಗಲೇ ಈ ಪಕ್ಕದ ಲೇಔಟಲ್ಲಿ ದ್ವಾರಕಾ ನಗರ ಇರ್ಬೋದು, ಅದರ ಪಕ್ಕದಲ್ಲಿರುವಂತಹ 2-3 ಲೇಔಟ್ಗಳು ಈಗಾಗಲೇ ಬಹಳಷ್ಟು ಮನೆಗಳು ಆಗಿದೆ, ಅಂದರೆ ಜನ ವಾಸ ಇದ್ದಾರೆ. ನನ್ನ ಪ್ರಕಾರ ಪ್ರಾಬಬ್ಲಿ ಇನ್ನೊಂದು 4 to 5 ಇಯರ್ಸಲ್ಲಿ ಇಲ್ಲೂ ಮನೆಗಳು, ಬಹಳಷ್ಟು ನಿವೇಶನಗಳಲ್ಲಿ ಮನೆಗಳು ಕಟ್ಟಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ದಿಸ್ ಇಸ್ ದ ಓನ್ಲಿ ಲೇಔಟ್ ಇನ್ ಬಿಟ್ವೀನ್ ದಿಸ್, ದರ್ ಇಸ್ ನಾಟ್ ಮಚ್ ಆಫ್ ಹೆಬಿಟೈಟ್. ಬಟ್ ಅದರ ಸುತ್ತಮುತ್ತಲೇ ಇಲ್ಲೂ ಸಹ ಭಾಳಷ್ಟು ಬೇಗ ಮನೆಗಳು ಈಗ ತಲೆ ಎತ್ತುತ್ತೆ. ಸೊ ಈಗ ನಾನು ಲೇಔಟಿನ ಬಗ್ಗೆ 3 ವಿಚಾರಗಳನ್ನ ಹೇಳಿದೆ. ಒಂದು, ಲೊಕ್ಯಾಲಿಟಿ, ಎಷ್ಟು ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಏನೇನಿದೆ ನೋಡಿ. ಪಾರ್ಕ್ ಇರ್ಬೋದು, ಪಾರ್ಕ್ ಮುಂದೆನೇ ನಿಂತಿದ್ದೀನಿ. ಪಾರ್ಕು, ಕುಡಿಯೋ ನೀರು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕರೆಂಟು, ಪ್ರತಿಯೊಂದು ಇರುವಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಮೈಸೂರಲ್ಲಿ, ನಾನು ಬರಲ್ಲ ಅಂದರೆ ಇಲ್ಲಿಗೆ ಬಂದು ಇಮ್ಮಿಡಿಯೇಟಾಗಿ ನಾನು ಇರಲ್ಲ ಅನ್ನೋರಿಗೆ ಸೂಕ್ತವಾಗಿದೆ. ಮತ್ತು ಇಲ್ಲ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಮೈ ಪ್ಲ್ಯಾನ್ ಇಸ್ ನದರ್ 5 ಇಯರ್ಸ್, ನಾನು ಮನೆ ಕಟ್ಕೋತೀನಿ. ಎಸ್, ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ ಬಿಕಾಸ್ ಆಫ್ ದ ಕನೆಕ್ಟಿವಿಟಿ ವಾಟ್ ದಿಸ್ ಲೇಔಟ್ ಹ್ಯಾಸ್. ನೆಕ್ಸ್ಟು, ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಿಟರ್ನ್ಸ್ ನಾನು ನೋಡ್ತೀನಿ ಅನ್ನೋರಿಗೂ ಇದು ಸೂಕ್ತವಾಗಿರುವಂತಹ ಜಾಗ ಆಗಿರುತ್ತೆ. ವೀಕ್ಷಕರೇ, ಈಗ ಈ ವಿಡಿಯೋ ನೋಡ್ತಾ ಇದ್ದು ಈ ಲೇಔಟಿನ ಬಗ್ಗೆ ಯಾವ ಸೈಟು ಸೇಲ್ಗಿದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ವಾಟ್ ಈಸ್ ದ ಫೇಸಿಂಗ್, ವಾಟ್ ಈಸ್ ದ ರೇಟ್, ವಾಟ್ ಈಸ್ ದ ಬ್ಯಾಂಕ್ ಲೋನ್ ಆಪರ್ಚುನಿಟೀಸ್, ಇವೆಲ್ಲ ಡಿಸ್ಕ್ರಿಪ್ಷನಲ್ಲಿ ತಮಗೆ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ, ಫಾರ್ ಎಕ್ಸಾಂಪಲ್ ಇನ್ನೂ ಏನೂ ಗೊತ್ತಾಗ್ತಾ ಇಲ್ಲ ತಮಗೆ ಅಂತಂದರೆ, ನಾನು ಎಕ್ಸ್ಪ್ಲೈನ್ ಹೇಗೆ ಮಾಡ್ಬೋದು ಅಂತಂದರೆ, ಮೈಸೂರು ಬ್ರಾಹ್ಮಿನ್ಸ್ ಲೇಔಟ್ ಅಂತ ಇದೆ, ಅಲ್ಲಿಗೆ ಹೋಗುವಂತಹ ರಸ್ತೆ ಇದು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅದೇನೆ. ಸೊ ಬ್ರಾಹ್ಮಿನ್ಸ್ ಲೇಔಟ್ಗೆ ಹೋಗುವಂತಹ ಲೇಔಟ್ ಮುಂಚೆ ಇರುವಂತಹ ಲೇಔಟಿನಲ್ಲಿ ನಿವೇಶನ ಸೇಲ್ಗಿದೆ. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ, ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಯಾಕೆಂದರೆ ಭಾಳಷ್ಟು ಜನ ನನಗೆ ಐ ಆಮ್ 40 ಇಯರ್ಸ್ ಆರ್ ಎರಡು ವಿಚಾರಗಳನ್ನ ಹೇಳ್ಬಿಡ್ತೀನಿ.
ಸೊ ಐ ವಾಂಟ್ ಟು ಎಂಡ್ ದಿಸ್ ವಿಡಿಯೋ ವಿತಿನ್ 5.5 ಮಿನಿಟ್ಸ್. ನಾನು ಈಗ ಜಸ್ಟ್ ಕೆಲಸ ಸೇರಿರ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಬಾಯ್ ಆರ್ ಗರ್ಲ್. ನೀವು ಇಫ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್, ಸೇವಿಂಗ್, ಬಾಂಡ್ಸ್ ಎಲ್ಲವೂ ಸರಿ. ಬಟ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ಆನ್ ರಿಯಲ್ ಎಸ್ಟೇಟ್, this is one of the right and bright opportunities to invest and gain good returns in 5 years. Or if you have a child about 5 to 8 years and another 10 years you want to save some amount, take a loan and sell it after 15 years for their education. ಮಕ್ಕಳ ಎಜುಕೇಷನ್ಗೆ ಇವನ್ 10 ವರ್ಷ ಇರುತ್ತೆ, ಇನ್ನು 10 ವರ್ಷದಲ್ಲಿ ಎಜುಕೇಷನ್ನು ದೊಡ್ಡ ಮೊತ್ತ ಬೇಕಾಗುತ್ತೆ. ಇಂಜಿನಿಯರಿಂಗೋ ಮೆಡಿಕಲ್ಲೋ ಓದಿಸ್ಬೇಕಾದ್ರೆ ಫೀಸ್ಗಳನ್ನೇ ಕಟ್ಟಬೇಕಾಗುತ್ತೆ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಈ ಲೊಕೇಶನಲ್ಲಿ ಸೈಟ್ ತೊಗೊಳ್ಳಿ, ವೇಟ್ ಫಾರ್ another 8-10 years, ಯು ವಿಲ್ ಗೆಟ್ ಸೂಪರ್ ರಿಟರ್ನ್ಸ್ ಆನ್ ದಿಸ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್. ಟಪೋಗ್ರಫಿ ವೈಸು ಬಹಳ ಫ್ಲ್ಯಾಟ್ ಲ್ಯಾಂಡ್ ಇದು, ಎತ್ತರ ಎಗ್ಗು ದಿಣ್ಣೆ ಎಲ್ಲೂ ಇಲ್ಲ, ಭಾಳ ಫ್ಲ್ಯಾಟ್ ಆಗಿರುವಂತಹ ಲೇಔಟಲ್ಲಿ ಸೈಟ್ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಯಾವ ಸೈಟು ಸೇಲಿಗಿದೆ, ಅದರ ಡೈಮೆನ್ಷನ್ ಏನು, ಅದರ ಫೇಸಿಂಗ್ ಏನು ಅಂತ ಕ್ಲಿಯರಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.